ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ಅದನ್ನು ಸ್ಯಾರಿನ ತೋರಿಸ್ತೀನಿ. ಪರ್ಪಲ್ ಕಲರ್ ಸ್ಯಾರಿ ಬಂದಿದೆ. ಹರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೀಡ್ ಕೂಡ ಪೋಣಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ 2 ಥರ ಬೀಡನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಇಲ್ಲಿಂದನೇ ಸ್ಟಾರ್ಟಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹಾಕಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ಯಾವ ಥರ ಹಾಕೋದು ಯಾರ್ಸ್ನ ಅಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲಿಂದನೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೋಬೇಕು. ಹಾಗೆ ಹಿಂದೆ ಇರೋ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಬೇಕು. ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಆನಂತರ 2 ನಾಟ್ ಆದಮೇಲೆ 3 ಚೈನ್ ಹಾಕಬೇಕು. ಹಾಗೆ ಸಿಂಗಲ್ ಕ್ರೋಶ ಮಾಡಬೇಕು. 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ 3 ಸಲ ಮಾಡ್ಕೊಳ್ಳಿ. ಅಂದರೆ 3 ಟೈಮ್ 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ 3 ಟೈಮ್ ಮಾಡ್ಕೋಬೇಕು. 3 ಸಲ ಆದಮೇಲೆ ದಾರ ಮೇಲ್ ಮಾಡಬೇಕು. ಇಲ್ಲಿ ಏನು 2 ಟೈಮ್ ಬೀಡ್ ತೊಗೊಂಡಿದ್ವೋ ಅದರಲ್ಲಿ ಈ ಎಲಿಫೆಂಟ್ ಬೀಡ್ ತೊಗೊಂಡಿದ್ನಲ್ಲ ಅದನ್ನ ಒಂದು ತೊಗೊಂಡು ಲಾಕ್ ಮಾಡ್ಕೊಳ್ತೀನಿ. ಒಂದು ಸಲ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇಲ್ಲಿಂದ 1 2 3 4 5 6 ಚೈನ್ ಹಾಕಿ ಬ್ಯಾಕ್ಗೆ ಟರ್ನ್ ಮಾಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಬೀಡ್ನ ಪಕ್ಕ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ 1 2 3 ಚೈನ್ ಮತ್ತು ಒಂದು ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯೋ ಸಿಂಗಲ್ ಕ್ರೋಶಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಲೆಂತಿಯಾಗಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಬೇಕು. ಹಾಗೆ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟಿಗೆ ಟರ್ನ್ ಮಾಡಿ ಇದೇನು 6 ಚೈನ್ ಮಾಡಿದ್ವೋ ಇದರೊಳಗಡೆ ನೀಡಲ್ ಹಾಕ್ಬಿಟ್ಟು ಮತ್ತೆ 2 ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡೋದು ಎಲ್ರಿಗೂ ಗೊತ್ತಾ ಇರುತ್ತೆ. ಈ ರೀತಿ ಈ 3 ಚೈನ್ ಹಾಕಿದ್ದೀವಲ್ಲ ಇದನ್ನು ಕೂಡ ಒಂದು ಕಂಬ ಅಂತ ಮಾಡ್ಕೊಂಡು ಇಲ್ಲಿ 3 ಕಂಬ ಒಟ್ಟು. ಈಗ ಮತ್ತೆ 3 ಚೈನ್ ಮತ್ತು 1 ಟೈಮ್ ದಾರ ಸುತ್ಕೋಬೇಕು. ಅದೇ 6 ಚೈನ್ ಗ್ಯಾಪಲ್ಲಿ ಮತ್ತೆ 3 ಕಂಬನ ಮಾಡಬೇಕು. ಡಬಲ್ ಕ್ರೋಶನ ಮಾಡಬೇಕು. 3 ಡಬಲ್ ಕ್ರೋಶ ಮತ್ತು 3 ಚೈನ್ ಮತ್ತು 1 ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ನೋಡಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ನಂತರ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ ಲಾಕ್. ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಬಿಟ್ಟು 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ ಈ ಸಿಂಗಲ್ ಕ್ರೋಶಗೆ ಒಂದು ಡಬಲ್ ಕ್ರೋಶನ ಮಾಡೋಣ. ಈ ರೀತಿ ಮತ್ತೆ 3 ಚೈನ್ ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ ನೋಡಿ 3 ಚೈನ್ ಇಲ್ಲಿ 3 ಕಂಬ ಇದೆಯಲ್ಲ ಮೊದಲನೇ ಕಂಬದ ಮೇಲೆ ಒಂದು ಕಂಬನ ಮಾಡೋಣ. ಮತ್ತು 3 ಚೈನ್ 1 ಟೈಮ್ ದಾರ ಸುತ್ಕೊಂಡು ಇದೇನು 3 ಚೈನ್ ಕಾಣಿಸ್ತಿದೆಯೋ ಇದರೊಳಗಡೆ 3 ಕಂಬನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ, ನಂತರ ಮತ್ತೆ ಒಂದು ಡಬಲ್ ಕ್ರೋಶ, ಇಲ್ಲಿ ಒಂದು ಬೀಡನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ, ಮತ್ತು ಇಲ್ಲಿ 3 ಚೈನ್ ಮತ್ತು ಈ ಸೈಡ್ ಕೂಡ ಸೇಮ್ ಗ್ಯಾಪಲ್ಲೇ 3 ಕಂಬನ ಮಾಡ್ಕೋಬೇಕು.
ಮತ್ತು 3 ಚೈನ್, ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಮೊದಲನೇ ಕಂಬದ ಮೇಲೆ 1 2 3 ಮೂರನೇ ಕಂಬದ ಮೇಲೆ ಒಂದು ಕಂಬ, ಮತ್ತು 3 ಚೈನ್, ಒಂದು 3 ಚೈನ್ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಇಲ್ಲಿಗೆ ಒಂದು ಕಂಬ, ಅಂದರೆ ಡಬಲ್ ಕ್ರೋಶಾನೇ ಮಾಡಬೇಕು ಇಲ್ಲೆಲ್ಲ. ಮತ್ತು 3 ಚೈನ್, ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶಾ ಇದೆಯಲ್ಲ ಇಲ್ಲಿ ಒಂದು ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿ ಆದಮೇಲೆ 1 2 3 ಚೈನ್, ಇಲ್ಲಿ ಸಿಂಗಲ್ ಕ್ರೋಶಾಗೆ ಲಾಕ್. ಹತ್ರ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಕಂಬನ ಮಾಡೋಣ. ಇಲ್ಲಿ 2 ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಇಲ್ಲಿ 4 ಕಂಬ ಅಂತ ಕೌಂಟ್ ಮಾಡ್ಕೋಬೇಕು. ಈ 3 ಚೈನ್, 2 3 ಚೈನ್ ಮತ್ತು 2 ಕಂಬ. ಇಲ್ಲಿ ಬೀಡನ್ನ ತಗೊಳ್ಳೋಣ. ಒಂದು ಬೀಡನ್ನ ತಗೊಂಡು ಕಂಬನ ಮಾಡೋಣ. ಮತ್ತು ಸೇಮ್ ಗ್ಯಾಪಲ್ಲೇ ಇನ್ನು 3 ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ 4 ಕಂಬ, ಆನಂತರ ಎಲ್ಲ ಕೂಡ 3 3. ಈ ರೀತಿ 3 ಆದಮೇಲೆ ಇಲ್ಲಿ 3 ಚೈನ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಸಿಂಗಲ್ ಕ್ರೋಶಾ ಮಾಡೋಣ. ಮತ್ತು ಅಲ್ಲಿಂದನೇ ದಾರ ಸುತ್ತಕೊಂಡು ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 3 ಕಂಬನ ಮಾಡ್ಕೊಳ್ಳೋಣ. ಮೂರು ಕಂಬ ಆದಮೇಲೆ ಒಂದು ಬೀಡನ್ನ ತಗೊಂಡು ಕಂಬನ ಮಾಡೋಣ. ಮತ್ತು ಈ ಸೈಡ್ ಕೂಡ 3 ಕಂಬ ಸೇಮ್ ಗ್ಯಾಪಲ್ಲಿ. ಈಗ ಇಷ್ಟಾದಮೇಲೆ ಇಲ್ಲಿ ಈ ಸೈಡ್ 3 ಈ ಸೈಡ್ 3 ಮಧ್ಯ ಒಂದು 7 ಕಂಬ ಬರಬೇಕು. ಇಲ್ಲಿ 8 ಕಂಬ ಬರಬೇಕು. ಈಗ ಮತ್ತೆ 3 ಚೈನ್, ಒಂದು ಟೈಮ್ ದಾರ ಸುತ್ತಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಮತ್ತು 4 ಡಬಲ್ ಕ್ರೋಶಾ. ನಾಲ್ಕು ಡಬಲ್ ಕ್ರೋಶಾ ಆದಮೇಲೆ ದಾರ ಮೇಲ್ ಮಾಡಿ ಇದು ಬಿಗ್ ಪಿನ್ನ ತೊಗೊಂಡಿದ್ವು ರೌಂಡ್ ಶೇಪ್ದು, ಅದನ್ನ ತೊಗೊಂಡು ಲಾಕ್ ಮಾಡೋಣ. ಬ್ಯಾಕೆ ಟರ್ನ್ ಮಾಡಿ ಲಾಕ್ ಮಾಡಿಬಿಟ್ಟು ಇಲ್ಲಿ 4ನೇ ಕಂಬ ಇದೆಯಲ್ಲ ಇಲ್ಲಿ ಸ್ಟಾರ್ಟಿಂಗಿಂದ ಇದಕ್ಕೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಚೈನ್, ಇದನ್ನ ಕೂಡ ಇಲ್ಲಿ ಫಸ್ಟ್ನೇ ಕಂಬದ ಮೇಲೆ ಲಾಕ್ ಮಾಡಿಬಿಡೋಣ. ಹೀಗೆ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಇನ್ನು 2 ಕಂಬನ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಬೀಡ್ನ ಮೇಲೆ ಒಂದು ದಾರ ಇದೆಯಲ್ಲ, ಈ ದಾರಕ್ಕೆ ಕಂಬಗಳನ್ನ ಮಾಡ್ಕೋಬೇಕು. ಎರಡರಲ್ಲೊಂದು ಡಬಲ್ ಕ್ರೋಶಾನ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶಾ. ಇಲ್ಲಿ ಫಸ್ಟ್ ಒಂದು 3 ಚೈನ್ ಇತ್ತಲ್ಲ ಅದು ಕೂಡ ಕಂಬ ಅಂತ ಕೌಂಟ್ ಆಗುತ್ತೆ. ಮತ್ತು ಇಲ್ಲಿ 3 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶಾ ಮಾಡೋಣ. ಮತ್ತು ಇಲ್ಲಿ 3 ಚೈನ್ ಮತ್ತು ಇಲ್ಲಿ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ಮೂರು ಕಂಬ ಆದಮೇಲೆ ಮತ್ತೆ 3 ಚೈನ್, ಹಾಗೆ ಲಾಕ್. ತ್ರೀ ಚೈನ್, ಹಾಗೆ ಇಲ್ಲಿ ಮತ್ತೆ 3 ಡಬಲ್
ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಮತ್ತು ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲಿ 3 ಕಂಬ ಮತ್ತು 3 ಚೈನ್ ಇದೆಯಲ್ಲ ಇಲ್ಲಿಗೆ ಮತ್ತು 3 ಡಬಲ್ ಕ್ರೋಶ. ಇದು ಸೇಮ್ ಈ ಕಡೆ ಸೈಡ್ ಯಾವ ಥರ ಕಂಬನ ಮಾಡಿಕೊಂಡು ಪುಟ್ಟ ಆರ್ಚ್ ಮಾಡಿದ್ವು, ಈ ಸೈಡ್ ಕೂಡ 2 ಪುಟ್ಟ ಆರ್ಚ್ನ ಮಾಡ್ಕೋಬೇಕು. 3 ಕಂಬ ಆದಮೇಲೆ ಇಲ್ಲಿ ಒಂದು ಬೀಡನ್ನ ತಗೊಂಡು ಒಂದು ಕಂಬ ಮಾಡಬೇಕು. ಮತ್ತು ಈ ಸೈಡ್ ಮತ್ತೆ 3 ಕಂಬನ ಮಾಡಬೇಕು. ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಇಲ್ಲಿ ಮತ್ತೆ ಈ ಸೈಡ್ 3 ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು 3 ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 3 ಕಂಬ. ಒಂದು ಬೀಡನ್ನ ತಗೊಂಡು ಕಂಬನ ಮಾಡಿ ಇಲ್ಲಿ 4 ಕಂಬಗಳನ್ನ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಕೂಡ 4 ಕಂಬ ಮಾಡ್ಕೊಂಡಿದ್ದು, ಈ ಎಂಡಲ್ಲಿ ಕೂಡ 4 ಕಂಬನ ಮಾಡ್ಕೋಬೇಕು. ಈ ಪುಟ್ಟ ಆರ್ಚಲ್ಲಿ 4 ಬರಬೇಕು ಲಾಸ್ಟಿಗೆ. 3 ಆದಮೇಲೆ ಲಾಸ್ಟಿಗೆ ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಡಬಲ್ ಕ್ರೋಶನ ಮಾಡಬೇಕು. ಹಾಗೆ ಅದನ್ನು ಎಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ, ಲೂಸು ಟೈಟು ಮಾಡಬೇಡಿ, ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಈ ರೀತಿ ಸೂಪರಾಗಿ ಡಿಸೈನ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಮತ್ತು 5 ಚೈನ್. ಇದು ಕೊಚ್ಚಿಗೋಸ್ಕರ 2 ಸಲ 5 ಚೈನ್ನ ಹಾಕ್ಕೊಳ್ತೀನಿ ನಾನು. ಫೈವ್ ಚೈನ್ ಆದಮೇಲೆ ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ, ನಂತರ ಮತ್ತೆ 3 ಚೈನ್, ಹಾಗೆ ಲಾಕ್. ತ್ರೀ ಚೈನ್ ಲಾಕ್, ಅದನ್ನ 3 ಟೈಮ್ ಮಾಡ್ಕೋಬೇಕು. 3 ಚೈನ್ ಲಾಕ್, 3 ಚೈನ್ ಲಾಕ್ನ ಮತ್ತೆ ಒಂದು ಬೀಡನ್ನ ಹಾಕಿ ನೆಕ್ಸ್ಟ್ ಅದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಆರ್ಟ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದು ಯಾವ ಥರ ಹೇಳ್ಕೊಟ್ನೋ ಎಲ್ಲ ಆರ್ಟ್ನೂ ಕೂಡ ಅದೇ ಥರ ಕಂಪ್ಲೀಟ್ ಮಾಡ್ಕೋಬೇಕು. ಇದನ್ನ ಈಗ ಫುಲ್ ಕಂಪ್ಲೀಟ್ ಮಾಡೋಣ ಬನ್ನಿ. ಇಲ್ಲಿ ಮಧ್ಯ ಕೂಡ ಒಂದೊಂದು ಕುಚ್ಚನ್ನ ಕಟ್ಬಿಟ್ಟು ಫೈನಲ್ ಆಗಿ ಯಾವ ಥರ ಕಂಪ್ಲೀಟ್ ಆಗಿದೆ ನೋಡಿ. ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ತುಂಬ ಬಿಗ್ ಆಗೂ ಇಲ್ಲ, ಸ್ಮಾಲ್ ಆಗೂ ಇಲ್ಲ, ಆ ಥರ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಹಾಕಿದ್ದೀವಿ. ತುಂಬ ಏನು ಗ್ರ್ಯಾಂಡಾಗಿ ಕಾಣಿಸ್ತಿಲ್ಲ. ಇದಕ್ಕೆ ನೀವು ಇನ್ನೂ ಬೀಡ್ಗಳನ್ನ ಜಾಸ್ತಿ ಕೂಡ ಹಾಕ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಇಷ್ಟಕ್ಕೆ ಮುಗಿಸಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.